ಓಂ ಶಾಂತಿ. ಮುರಳಿಯ ದಿನಾಂಕ 6/1/2022. मीठे बच्चे, देह अभिमान में आने से ही विकर्म बनते हैं. इसलिए प्रतिज्ञा करो और सब संग तोड़ एक संग जोड़ेंगे. ಮಧುರ ಮಕ್ಕಳೇ, ದೇಹ ಅಭಿಮಾನದಲ್ಲಿ ಬರುವುದರಿಂದ ವಿಕರ್ಮಗಳು ಆಗ್ತವೆ. ಆದ್ದರಿಂದ ಪ್ರತಿಜ್ಞೆ ಮಾಡಿರಿ, ಸರ್ವ ಸಂಘಗಳನ್ನು ಬಿಟ್ಟು ಒಬ್ಬನ ಸಂಘ ಮಾಡುತ್ತೇನೆ ಎಂದು. ಪ್ರಶ್ನ: कौन सा खेल नेचुरल है लेकिन मनुष्य उसे गॉडली एक्ट समझते हैं? ಯಾವ ಆಟ ಸ್ವಾಭಾವಿಕವಾಗಿದೆ, ಆದರೆ ಮನುಷ್ಯರು ಅದಕ್ಕೆ ಭಗವಂತನ ಲೀಲೆ ಎಂದು ತಿಳ್ಕೊಳ್ತಾರೆ? ಉತ್ತರ: ड्रामा में यह जो नेचुरल कैलेमिटीज़ आती है, विनाश के समय एक ही समुद्र की लहर में सब खंड, टापू आदि खत्म हो जाते, जिसका रिहर्सल अभी भी होता रहता है. यह सब ನ್ಯಾಚುರಲ್ ಖೇಲ್ है. ನಾಟಕದಲ್ಲಿ ಸ್ವಾಭಾವಿಕವಾಗಿ ನಡೆಯುವಂತಹ ಪ್ರಾಕೃತಿಕ ವಿಕೋಪಗಳು, ವಿನಾಶದ ಸಮಯದಲ್ಲಿ ಬರುವಂತಹ ಸಮುದ್ರದ ಅಲೆಗಳು, ಇದಕ್ಕೆಲ್ಲ ಮನುಷ್ಯರು ಈಶ್ವರನ ಲೀಲೆ ಅಂತ ತಿಳ್ಕೊಂಡಿದ್ದಾರೆ. ಬಾಬಾ ಹೇಳ್ತಾರೆ, ಕೊನೆಯ ಸಮಯದಲ್ಲಿ ಪ್ರಾಕೃತಿಕ ಅನಾಹುತಗಳು ನಡೆಯುತ್ತವೆ. ಸಮುದ್ರದ ಒಂದೇ ಅಲೆಯಿಂದ ಅನೇಕ ಖಂಡಗಳು, ದ್ವೀಪಗಳು ಖತಮ್ ಆಗ್ತವೆ. ಅದರ ರಿಹರ್ಸಲ್ ಅಥವಾ ಪೂರ್ವಸಿದ್ಧತೆ ಈಗ ನಡೀತಾ ಇದೆ, ಆಗಾಗ ನಡೀತಾನೇ ಇರ್ತದೆ. ಇದು ಪ್ರಕೃತಿಯ ಸ್ವಾಭಾವಿಕ ಆಟ ಆಗಿದೆ ವಿನಃ ಇದು ಪರಮಾತ್ಮನ ಲೀಲೆ ಅಲ್ಲ. बाबा कहते, मैं कोई डायरेक्शन नहीं देता, यह सब ड्रामा में नोंद है. ಬಾಬಾ ಹೇಳ್ತಾರೆ, ನಾನೇನು ಪ್ರಕೃತಿಗೆ ಆದೇಶ ಕೊಡೋದಿಲ್ಲ, ಈ ಥರ ವಿನಾಶ ಮಾಡು ಅಂತ ಹೇಳೋದಿಲ್ಲ. ಪ್ರಾಕೃತಿಕ ವಿಕೋಪಗಳು ನಡೆಯುವುದಾಗಲಿ, ಸಮುದ್ರ ಉಕ್ಕಿ ಬರುವುದಾಗಲಿ, ಇದೆಲ್ಲವೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಗೀತ್: ಕೌನ್ ಆಯಾ ಮೇರೆ ಮನಕೆ ದ್ವಾರೆ. ನನ್ನ ಮನಸ್ಸಿನ ಬಾಗಿಲಿನಲ್ಲಿ ಯಾರು ಬಂದಿದ್ದಾರೆ? ಕೌನ್ ಆಯಾ ಅರ್ಥಾತ್ ಕಿಸ್ಕಿ ಯಾದ್ ಆಯಿ. ಓಂ ಶಾಂತಿ. ಯಾರು ಬಂದಿದ್ದಾರೆ ಅಂದರೆ ಯಾರ ನೆನಪು ಬಂದಿದೆ ಅಂತ ಅರ್ಥ. ऐसे नहीं कि आकर दिल में बैठ गया, फिर तो सर्वव्यापी हो जाए. नहीं, कौन आया मेरी याद में. ಅಕಾಲ ಮೂರ್ತಿ ನನ್ನ ಮನಸ್ಸಿನ ಬಾಗಿಲಿನಲ್ಲಿ ಅಥವಾ ಹೃದಯದ ದ್ವಾರದಲ್ಲಿ ಪರಮಾತ್ಮನೇ ಬಂದು ಕುಳಿತಿದ್ದಾನೆ ಅಂತ ಅರ್ಥ ಅಲ್ಲ. ಹಾಗೇನಾದರೂ ಅವನು ಬಂದು ಪ್ರತಿಯೊಬ್ಬರ ಹೃದಯದಲ್ಲಿ ಕೂಡುವುದಾಗಿದ್ದರೆ ಅವನು ಸರ್ವವ್ಯಾಪಿ ಆಗಿಬಿಡ್ತಿದ್ದ. ಆದರೆ ಪರಮಾತ್ಮ ಸ್ವತಃ ಬಂದು ಪ್ರತಿಯೊಬ್ಬರ ಹೃದಯದಲ್ಲಿ ಕೂಡೋದಿಲ್ಲ. ಅವನ ನೆನಪು ಬರ್ತದೆ.
ಅವನು ಅಂದ್ರೇ ಅಕಾಲ ಮೂರ್ತಿ, जिसको काल खा न सके। सिख लोगों के पास अकाल तख्त भी है, उनके पास अकाली लोग भी है। वो लोग खुद नहीं समझते कि सिख धर्म प्रवृत्ति मार्ग का धर्म है। ಅಕಾಲ ಮೂರ್ತಿ ಅಂದರೆ ಯಾರಿಗೆ ಕಾಲ ತಿಂದು ಹಾಕೋದಿಲ್ಲ, ಯಾರು ಕಾಲಕ್ಕೆ ಅಧೀನ ಆಗೋದಿಲ್ಲ, ವಶ ಆಗೋದಿಲ್ಲ, ಅಂತಹ ಶಕ್ತಿನೇ ಅಂದರೆ ಪರಮಾತ್ಮ ಅಕಾಲ ಮೂರ್ತಿಯಾಗಿದ್ದಾನೆ. ಸಿಖ್ ಧರ್ಮದವರು ಅವನಿಗೆ ಅಕಾಲ ಮೂರ್ತಿ ಅಂತ ಮಹಿಮೆ ಮಾಡ್ತಾರೆ. ಅವನ ಸಲುವಾಗಿ ಒಂದು ಸಿಂಹಾಸನ ಇಟ್ಟಿರ್ತಾರೆ ಅವರ ಮಂದಿರಗಳಲ್ಲಿ. ಅದಕ್ಕೆ ಅಕಾಲ ಸಿಂಹಾಸನ ಅಂತ ಹೇಳ್ತಾರೆ. ಆ ಸಿಂಹಾಸನದ ಮೇಲೆ ಯಾರೂ ಕೂಡೋದಿಲ್ಲ, ಅವರ ಧರ್ಮ ಗ್ರಂಥವನ್ನು ಇಟ್ಟಿರ್ತಾರೆ. ಅನೇಕ ಅಕಾಲಿ ಜನನೂ ಇದ್ದಾರೆ. ಅವರಿಗೆ ಗೊತ್ತಿಲ್ಲ ಸಿಖ್ ಧರ್ಮ ಪ್ರವೃತ್ತಿ ಮಾರ್ಗದ ಧರ್ಮ ಆಗಿದೆ ಅಂತ. एक आदि सनातन देवता धर्म था, प्राय लोप हो गया। दूसरा है संन्यास धर्म, निवृत्ति मार्ग का. ಮೊದಲು ಇದ್ದಂತಹ ಆದಿ ಸನಾತನ ದೇವತಾ ಧರ್ಮನು ಪ್ರವೃತ್ತಿ ಮಾರ್ಗದ ಧರ್ಮ ಆಗಿತ್ತು, ಪವಿತ್ರ ಪ್ರವೃತ್ತಿ ಮಾರ್ಗದ ಧರ್ಮ ಆಗಿತ್ತು. ಅದು ದ್ವಾಪರ ಯುಗದಲ್ಲೇ ಪ್ರಾಯಲೋಪ ಆಗಿಬಿಡ್ತು. ಆಗ ನಿವೃತ್ತಿ ಮಾರ್ಗದ ಸನ್ಯಾಸ ಧರ್ಮ ಸ್ಥಾಪನೆ ಆಯಿತು. ಘರ್ ಬಾರ್ ಛೋಡ್ ಹದ್ ಕಾ ಸನ್ಯಾಸ್ ಕರ್ पवित्र बनते। जंगल में तो जरूर पवित्र ही रहते होंगे. ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಮನೆ ಸಂಸಾರ ಬಿಟ್ಟು ಕಾಡಿಗೆ ಹೋಗಿ ಅಲ್ಲಿ ಪವಿತ್ರತೆಯಿಂದ ಇರ್ತಾರೆ. ಹರೇಕ್ ಧರ್ಮ ಕಿ ರಸಂ ರಿವಾಜ್ ಅಲಗ್ ಹೈ, ಶಿಕ್ಷಾ ಭಿ ಅಲಗ್ ಹೈ. वह है निवृत्ति मार्ग का धर्म. उनको फॉलो करने वाले को भी घर बार छोड़ कफनी पहननी पड़े. ಪ್ರತಿಯೊಂದು ಧರ್ಮದ ರೀತಿ ಪದ್ಧತಿಗಳು ಭಿನ್ನ ಭಿನ್ನ ಆಗಿವೆ. ಶಿಕ್ಷಣ ಬೋಧನೆಯೂ ಸಹ ಬೇರೆ ಬೇರೆ ಆಗಿದೆ. ಸನ್ಯಾಸ ಧರ್ಮ ಅಂದರೆ ನಿವೃತ್ತಿ ಮಾರ್ಗದ ಧರ್ಮ. ಅದನ್ನು ಅನುಕರಣೆ ಮಾಡುವಂಥವರು ಮನೆ ಪರಿವಾರ ಬಿಟ್ಟು ಅರಣ್ಯಕ್ಕೆ ಹೋಗ್ತಾರೆ ಅಥವಾ ಮಠಕ್ಕೆ ಹೋಗಿ ಸೇರಿಕೊಳ್ತಾರೆ. ಅವರ ವೇಷಭೂಷಣೆಯೂ ಸಹ ಪರಿವರ್ತನೆಯಾಗ್ತದೆ. ಅವರು ಕಾವಿ ಬಣ್ಣದ ಕಫನಿ ಹಾಕ್ಕೊಳ್ಬೇಕಾಗ್ತದೆ. ಫಿರ್ ಭಲ್ ವೋ ಲೋಗ್ ಕಹತೆ गृहस्थ व्यवहार में रहते भी ज्ञान पा सकते हो, परंतु वह कोई ज्ञान नहीं. ಬಲೆ ಸನ್ಯಾಸಿಗಳು ಗೃಹಸ್ಥಿಗಳಿಗೆ ಹೇಳ್ತಾರೆ, ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ನೀವು ಗೃಹಸ್ಥ ಧರ್ಮದಲ್ಲಿ ಇದ್ದು ಸಹ ಜ್ಞಾನ ಕೇಳಬಹುದು, ಜ್ಞಾನ ಪಡ್ಕೋಬಹುದು, ಸಾಧನೆ ಮಾಡಬಹುದು ಅಂತ ಹೇಳ್ತಾರೆ. ಆದರೆ ನಿಜವಾದ ಜ್ಞಾನ ಯಾವುದು ಅಂತ ಅವರಿಗೆ ಗೊತ್ತಿಲ್ಲ. ನ ಸನ್ಯಾಸಿ ಐಸಾ ಕರಾ ಸಕ್ತೆ. ವಾಸ್ತವ में गुरु वह जो सद्गति देने वाला हो, वह तो एक ही है. ಸನ್ಯಾಸಿಗಳು ನಿಜವಾದ ಜ್ಞಾನ ಕೊಡೋದಿಲ್ಲ, ಸದ್ಗತಿನೂ ಕೊಡೋದಿಲ್ಲ. ವಾಸ್ತವಿಕವಾಗಿ ಗುರು ಅಂದರೆ ಸದ್ಗತಿ ಕೊಡುವವನು. ಆ ಸದ್ಗತಿ ಕೊಡುವಂಥ ಗುರು ಒಬ್ಬನೇ ಇದ್ದಾನೆ. ಗುರು ನಾನಕ್ನೇ ಭೀ ಶಿಕ್ಷಾ ದಿ, ವಹ ಭೀ ಪರಮಾತ್ಮ ಕಾ ಹಿ ಗೀತ ಗಾತೆ, ಪರಮಾತ್ಮ ಕಿ ಹಿ ಮಹಿಮಾ ಕರ್ತೆ. ಏಕ್ ಓಂಕಾರ ಅಕಾಲ ಮೂರತ್
तुमको अब उस अकाल मूरत अर्थात परमपिता ಪರಮಾತ್ಮ की याद है. ಸಿಖ್ ಧರ್ಮದಲ್ಲಿ ಗುರುನಾನಕ ಪರಮಾತ್ಮನ ಬಗ್ಗೆ ಬಹಳಷ್ಟು ಮಹಿಮೆ ಮಾಡಿದ್ದಾನೆ, ಶಿಕ್ಷಣ ಕೊಟ್ಟಿದ್ದಾನೆ. ಏಕ್ ಓಂಕಾರ ನಿರಾಕಾರ ಅಂತನೂ ಮಹಿಮೆ ಇದೆ, ಅಕಾಲ ಮೂರ್ತಿ ಅಂತನೂ ಮಹಿಮೆ ಇದೆ. ಆ ಅಕಾಲ ಮೂರ್ತಿ ಅಂದರೆ ಪರಮಪಿತ ಪರಮಾತ್ಮನಿಗೆ ನೀವು ನೆನಪು ಮಾಡಬೇಕು. ಮಹಿಮಾ ಕರ್ತೆ ಅಕಾಲ ಮೂರತ್ ಅಯೋನಿ ಸ್ವಯಂಭೂ ಅರ್ಥಾತ್ ರಚತ ನಿರ್ಭಯ ನಿರ್ವೈರ್ ಅಕಾಲ ಮೂರತ್ ಸದ್ಗುರು ಪ್ರಸಾದ್ ಜಪ ಸಾಹಿಬ್ ಆದಿ ಯಹ ಮಹಿಮಾ ಹೇ ಪರಂಪಿತಾ ಪರಮಾತ್ಮ ಕಿ. ಸಿಖ್ ಧರ್ಮದಲ್ಲಿ ಪರಮಾತ್ಮನ ಮಹಿಮೆಯನ್ನು ಯಥಾರ್ಥವಾಗಿ ಬರೆದಿದ್ದಾರೆ. ಅವನು ಸ್ವಯಂಭೂ ಅಂದರೆ ರಚಯಿತ, ಅಕಾಲ ಮೂರ್ತಿ, ಅಯೋನಿಜ, ನಿರ್ಭಯ, ನಿರ್ವೈರ, ಸದ್ಗುರು ಪ್ರಸಾದ. ಅಂತಹ ಸಾಹೇಬನ ನೆನಪಿನಲ್ಲಿ ಇರಿ, ಅವನನ್ನೇ ಸ್ಮರಣೆ ಮಾಡ್ರಿ, ಅವನ ನಾಮದ ಜಪ ಮಾಡ್ರಿ ಅಂತ ಗ್ರಂಥ ಸಾಹೇಬದಲ್ಲಿ ಬರೆದಿಟ್ಟಿದ್ದಾರೆ. ಅಕಾಲ ಮೂರತ್ ಕೋ ಹಿ ಮಾನ್ತೆ. ಈ ಎಲ್ಲ ಮಹಿಮೆಗಳು ಪರಮಾತ್ಮನ ಮಹಿಮೆಗಳಾಗಿವೆ. ಹೀಗೆ ಸಿಖ್ ಧರ್ಮದವರು ಅಕಾಲ ಮೂರ್ತಿಯಾದಂಥ ಪರಮಾತ್ಮನಿಗೆ ಬಹಳ ಮಾನ್ಯತೆ ಕೊಡ್ತಾರೆ. ವಹಿ ಬತಾತೆ ಹೇ ಸತ್ಯುಗ್ ಆದಿ ಸತ್ ಹೋಸಿ ಬಿ ಸತ್ फिर यह भी कहते मूत पलीती पतित पावन माना ही मूत पलीती कपड़े धोए साफ करते हैं तब उनकी महिमा गाते हैं. ಸತ್ಯಯುಗದ ಬಗ್ಗೆ ಅವರೂ ಸಹ ಒಪ್ಕೊಳ್ತಾರೆ. ಮೊದಲು ಸತ್ಯ ಇತ್ತು, ಈಗಲೂ ಮತ್ತೆ ಸತ್ಯ ಬರಬೇಕು. ಮತ್ತು ಹೇಳ್ತಾರೆ, ಪತಿತ ಪಾವನ ಪರಮಾತ್ಮನೇ ಬಂದು ಪತಿತ ಆಗಿರುವ, ಕೊಳಕಾಗಿರುವ, ಮಲಿನ ಆಗಿರುವ ಬಟ್ಟೆಗಳನ್ನು ಸ್ವಚ್ಛ ಮಾಡ್ತಾನೆ. ಒಂದು ಕಾಲಕ್ಕೆ ಇಲ್ಲಿ ಪಾವನ ಪ್ರಪಂಚ ಇತ್ತು, ಸತ್ಯಯುಗ ಇತ್ತು, ಮುಂದೇನೂ ಸತ್ಯಯುಗ ಬರಲಿದೆ ಅಂತನೂ ಹೇಳ್ತಾರೆ. ಫಿರ್ ಕಹತೆ ಅಶಂಖ ಚೋರ್ ಹರಾಮ್ ಖೋರ್ ಯಹ ಬಿ ಇಸ್ ಸಮಯ ಕಿ ಮಹಿಮಾ ಹೈ. ಮತ್ತು ಅದೇ ಗ್ರಂಥ ಸಾಹೇಬದಲ್ಲಿ ಗುರುನಾನಕರು ಹೇಳ್ತಾರೆ, ಕಲಿಯುಗದಲ್ಲಿ ಅನೇಕ ಕಳ್ಳರು ಬಂದು ಮನುಷ್ಯನಲ್ಲಿ ಸೇರಿಕೊಂಡಿದ್ದಾರೆ. ಅದು ಕಲಿಯುಗದ ಮಹಿಮೆ ಆಗಿದೆ. ಫಿರ್ ನಾನಕ ಕಹೆ ನೀಚ ವಿಚಾರ ಕರ್ ಫಿರ್ ಉನ್ಕೆ ಊಪರ್ ಬಲಿಹಾರ್ ಜಾತೆ. ನಂತರ ನಾನಕರು ಹೇಳ್ತಾರೆ, ಆ ಕಳ್ಳರನ್ನು ಹೊರಗೆ ಹಾಕಿ ನೀಚ ವಿಚಾರಗಳನ್ನು ಬಿಟ್ಟು ಆ ಒಬ್ಬ ಅಕಾಲ ಮೂರ್ತಿ ತಂದೆಯನ್ನು, ಪರಮಾತ್ಮನನ್ನು ನೆನಪು ಮಾಡಿರಿ, ಅವನ ಮೇಲೆ ಬಲಿಯಾಗ್ರಿ. ಜರೂರ್ ಜಬ್ ವಹ ಆಯಾ ತಬ್ ತೋ ಬಲಿಹಾರ್ ಜಾತೆ ಹೇನ. ಅವನಿಗೆ ಅರ್ಪಣೆ ಆಗಬೇಕಂದ್ರೆ ಅವನು ಈ ಸೃಷ್ಟಿಗೆ ಬರಬೇಕಲ್ವ. ಅವನು ಬಂದಾಗ ಮಾತ್ರ ನಾವು ಅರ್ಪಣೆಯಾಗಬಹುದು. तो जरूर बाबा कहते मैं अहिल्याओं, गणिकाओं, साधुओं का भी उद्धार करने आता हूँ. तो जरूर सब पतित ठहरे. अब यह है बेहद की बात, तो जरूर बेहद का मालिक ही आकर समझाएंगे. ಬಾಬಾ ಹೇಳ್ತಾರೆ, ನಾನೇ ಬಂದು ಅಹಿಲ್ಯೆಯರ, ಗಣಿಕೆಯರ, ಪತಿತ ಆತ್ಮರ, ಸಾಧು ಸಂತರ ಉದ್ಧಾರ ಮಾಡ್ತೀನಿ. ಎಲ್ಲರ ಉದ್ಧಾರ ಮಾಡಲಿಕ್ಕಾಗಿ ನಾನೇ ಬರ್ತೀನಿ ಅಂದರೆ, ನಾನು ಬರುವ ಸಮಯದಲ್ಲಿ ಎಲ್ಲರೂ ಪತಿತ ಆಗಿರ್ತಾರೆ ಅಂತ ಅರ್ಥ ಆಗ್ತದೆ. ಇದು ಬೇಹದ್ದಿನ ವಿಚಾರ, ಬೇಹದ್ದಿನ ತಂದೆಯೇ ಬಂದು ತಿಳಿಸಿಕೊಡ್ತಾರೆ. ಬ್ರಹ್ಮ ವಿಷ್ಣು ಶಂಕರ್ ಭಿ
मेरी रचना है। ब्रह्मा द्वारा आदि सनातन देवता धर्म की स्थापना, शंकर द्वारा अनेक धर्मों का विनाश। दूसरे जो आते हैं सिर्फ अपने धर्म की स्थापना करते। ಗಾಯನ ಇದೆ, ಬ್ರಹ್ಮನ ಮೂಲಕ ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ, ಶಂಕರನ ಮೂಲಕ ಅನೇಕ ಧರ್ಮಗಳ ವಿನಾಶ. ಈ ಬ್ರಹ್ಮ ವಿಷ್ಣು ಶಂಕರರು ಸಹ ನನ್ನ ರಚನೆಯಾಗಿದೆ ಅಂತ ಬಾಬಾ ತಿಳಿಸ್ತಾರೆ. दूसरे जो आते हैं सिर्फ अपने धर्म की स्थापना करते। ऐसे नहीं कि वो गुरु लोग सद्गति दाता है. ಪರಮಾತ್ಮ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾನೆ, ಅನೇಕ ಧರ್ಮಗಳ ವಿನಾಶ ಮಾಡ್ತಾನೆ. ಆದರೆ ಇತರ ಧರ್ಮ ಸ್ಥಾಪಕರು ಕೇವಲ ತಮ್ಮ ತಮ್ಮ ಧರ್ಮದ ಸ್ಥಾಪನೆ ಮಾಡ್ತಾರೆ ವಿನಃ ಅನೇಕ ಅಧರ್ಮಗಳ ನಾಶ ಮಾಡೋದಿಲ್ಲ, ಅನೇಕ ಧರ್ಮಗಳ ವಿನಾಶ ಮಾಡೋದಿಲ್ಲ, ಅಥವಾ ಜನರಿಗೆ ಸದ್ಗತಿನೂ ಕೊಡೋದಿಲ್ಲ. सदगति किसकी करेंगे? ऐसे नहीं कि वो गुरु लोग सदगति दाता है, उनकी वंशावली की ही पूरी वृद्धि नहीं हुई है, तो सदगति कैसे करेंगे? बाप कहते, मैं आकर आदि सनातन धर्म की स्थापना, अधर्मों का विनाश कराता हूँ. इस समय सब तमो प्रधान पाप आत्माएं बन गए. ಬಾಬಾ ಹೇಳ್ತಾರೆ, ಗುರುಗಳು ಯಾರ ಸದ್ಗತಿನೂ ಮಾಡೋದಿಲ್ಲ, ನಾನೇ ಬಂದು ಎಲ್ಲರಿಗೂ ಸದ್ಗತಿಯನ್ನು ಕೊಡ್ತೀನಿ. ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನ ಪಾಪಾತ್ಮ ಆಗಿದ್ದಾರೆ. ಮನುಷ್ಯ ಜೋ ಇಸ್ ಬೇಹದ್ ಡ್ರಾಮಾ ಕೆ ಪಾರ್ಟ್ಧಾರಿ है, उन्हों को मालूम होना चाहिए कि सृष्टि चक्र कैसे फिरता है. ಬಾಬಾ ಹೇಳ್ತಾರೆ, ಸೃಷ್ಟಿ ನಾಟಕದಲ್ಲಿ ಇರುವಂತಹ ಎಲ್ಲ ಮನುಷ್ಯ ಆತ್ಮರು ನಾಟಕದ ಪಾತ್ರಧಾರಿಗಳು. ಹಾಗಾದರೆ ಅವರಿಗೆ ನಾಟಕದ ಚಕ್ರ ಹೇಗೆ ಸುತ್ತಾಗ್ತದೆ ಅಂತ ಗೊತ್ತಿರಬೇಕು. ಆದರೆ ಯಾರಿಗೂ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿಲ್ಲ. बाप आकर हम बच्चों को त्रिकालदर्शी बनाते हैं. यह भी समझते हैं जरूर बाप आकर स्वर्ग सच्चखंड की स्थापना करेंगे और झूठ खंड का विनाश करेंगे. सच्चखंड की स्थापना करने वाला सच्चा ठहराना. ಬಾಬನೇ ಬಂದು ಮಕ್ಕಳಿಗೆ ತ್ರಿಕಾಲ ಜ್ಞಾನ ಕೊಟ್ಟು ತ್ರಿಕಾಲದರ್ಶಿಯನ್ನಾಗಿ ಮಾಡ್ತಾರೆ. ಸ್ವರ್ಗದ ಸ್ಥಾಪನೆ, ಸತ್ಯಖಂಡದ ಸ್ಥಾಪನೆ ಮಾಡ್ತಾರೆ, ಅಸತ್ಯಖಂಡದ ವಿನಾಶ ಮಾಡ್ತಾರೆ. ಸಚ್ಖಂಡ ಕಿ ಸ್ಥಾಪನಾ ಕರ್ನೆ ವಾಲಾ ಸಚ್ಚಾ ठहराना, यह सब बातें बाबा ही समझाते हैं. सभी तो धारण कर नहीं सकते क्योंकि देह अभिमान बहुत है. ಸತ್ಯಖಂಡದ ಸ್ಥಾಪನೆ ಮಾಡುವಂಥವನು ಅವನು ಸತ್ಯ ಆಗಿದ್ದಾನೆ. ಈ ವಿಚಾರ ಎಲ್ಲರಲ್ಲಿಯೂ ಧಾರಣೆ ಆಗೋದಿಲ್ಲ. ಯಾಕೆ ಅಂದರೆ ಮಕ್ಕಳಲ್ಲಿ ಇನ್ನೂ ದೇಹ ಅಭಿಮಾನ ಇದೆ. जितना देही अभिमानी होंगे अपने को आत्मा अशरीरी समझेंगे, बाबा को याद करेंगे तो धारणा होगी. ಎಷ್ಟೆಷ್ಟು ನೀವು ಆತ್ಮ ಅಭಿಮಾನಿ ಆಗ್ತೀರಿ, ನಿಮಗೆ ನೀವು ಅಶರೀರಿ ಅಂತ ತಿಳ್ಕೊಳ್ತೀರಿ, ಬಾಬೋರ್ನ ನೆನಪು ಮಾಡ್ತೀರಿ, ಅಷ್ಟೇ ನಿಮ್ಮಲ್ಲಿ ಧಾರಣೆ ಆಗ್ತದೆ. देह अभिमान को धारणा नहीं होगी. योग से ही आत्मा के पाप दग्ध होते. ದೇಹ ಅಭಿಮಾನಿಗಳಿಗೆ ಧಾರಣೆ ಆಗೋದಿಲ್ಲ. ಯೋಗದಿಂದಲೇ ಆತ್ಮದ ಪಾಪಗಳು
ಭಸ್ಮ ಆಗ್ತವೆ. दिन में तो देह अभिमान रहता है, तो देही अभिमानी बनने की प्रैक्टिस कब करनी चाहिए? ಸಾಮಾನ್ಯವಾಗಿ ಕರ್ಮಗಳನ್ನು ಮಾಡುವಾಗ, ಉದ್ಯೋಗ, ವ್ಯಾಪಾರ, ನೌಕರಿಯಲ್ಲಿ ತೊಡಗಿದಾಗ ದೇಹ ಅಭಿಮಾನ ಇರ್ತದೆ ಹಗಲು ಹೊತ್ತಿನಲ್ಲಿ. ಹಾಗಾದರೆ ಆತ್ಮ ಅಭಿಮಾನಿ ಆಗುವ ಅಭ್ಯಾಸ ಯಾವ ಸಮಯದಲ್ಲಿ ಮಾಡಬೇಕು? ಬಾಪ್ ಕಹತೆ ನೀಂದ ಕೋ ಜೀತನೆ ವಾಲಾ ಬನೋ. ಅದಕ್ಕೆ ಬಾಬಾ ಹೇಳ್ತಾರೆ, ನಿದ್ರೆಯನ್ನು ತ್ಯಾಗ ಮಾಡಿ ಅಮೃತ ವೇಳೆಯ ಸಮಯದಲ್ಲಿ ಆತ್ಮ ಅಭಿಮಾನಿಯಾಗುವ ಅಭ್ಯಾಸ ಮಾಡಿರಿ. ಅಶರೀರಿ ಸ್ಥಿತಿಯ ಅಭ್ಯಾಸ ಮಾಡಿರಿ. बाप कितने अच्छी पॉइंट्स समझाते हैं, परंतु कई ऐसे भी बच्चे हैं जो मुरली सुनते ही नहीं. ಬಾಬಾ ಅಂತೂ ಮುರಳಿಯ ಮೂಲಕ ಹೊಸ ಹೊಸ ವಿಚಾರಗಳನ್ನು ಹೇಳ್ತಾ ಇರ್ತಾರೆ. ಆದರೆ ಅನೇಕ ಮಕ್ಕಳು ಮುರಳಿನೇ ಕೇಳೋದಿಲ್ಲ. ಪಢಾಯಿ ತೋ ಮುಖ್ಯ ಹೇನಾ, कैसे भी करके मुरली पढ़नी चाहिए. ನಮ್ಮ ವಿದ್ಯಾಭ್ಯಾಸಕ್ಕೆ ಮುರಳಿನೇ ಆಧಾರ. ಅದಕ್ಕಾಗಿ ಏನೇ ಆದ್ರೂ ಸಹ ಮುರಳಿಯನ್ನು ಅವಶ್ಯವಾಗಿ ಕೇಳಬೇಕು, ಓದಬೇಕು. ऐसे भी नहीं कि विकारों में गिरते रहे और मुरली मांगते रहे. जब तक गारंटी न करे मुरली नहीं भेजनी चाहिए. ಪ್ರತಿದಿನ ಮುರಳಿ ಓದಬೇಕು, ಕೇಳಬೇಕು ಅಂದರೆ ಒಂದು ಕಡೆ ವಿಕಾರದಲ್ಲಿನೂ ಹೋಗ್ತಾ, ಒಂದು ಕಡೆ ಪತಿತನೂ ಆಗ್ತಾ ಇರೋದು, ಇನ್ನೊಂದು ಕಡೆ ಮುರಳಿ ಕೇಳೋದು ಅಂತ ಅರ್ಥ ಅಲ್ಲ. ಎಲ್ಲಿಯವರೆಗೆ ಪವಿತ್ರತೆಯ ಪ್ರತಿಜ್ಞೆ ಮಾಡೋದಿಲ್ಲ ತಂದೆಯ ಮಕ್ಕಳು, ಅಲ್ಲಿಯ ತನಕ ಅವರಿಗೆ ಮುರಳಿ ಕೊಡಬಾರದು. ಜೋ ಮುರಳಿ ನಹಿ ಪಡ್ತೆ ತೋ ಉನ್ಕಿ ಗತಿ ಕ್ಯಾ ಹೋಗಿ. ಮತ್ತು ಈ ಥರ ಧಾರಣೆ ಮಾಡಿಕೊಳ್ಳದೇನೆ ಮುರಳಿನೇ ಓದಲ್ಲ ಅಂದರೆ ಅವರ ಗತಿ ಏನಾಗಬಹುದು? ಅಚ್ಚೆ ಅಚ್ಚೆ ಬಚ್ಚೆ ಭಿ ಮುರಳಿ ನಹಿ ಪಡ್ತೆ, ನಶಾ ನಹಿ ಚढ़ता है, नहीं तो एक दिन भी ಮುರಳಿ ಮಿಸ್ ನಹಿ ಕರ್ನಿ ಚಾಹಿ. ಬಾಬಾ ಹೇಳ್ತಾರೆ, ಒಳ್ಳೊಳ್ಳೆ ಮಕ್ಕಳು ಸಹ ಮುರಳಿಯನ್ನು ಕೇಳೋದಿಲ್ಲ, ಓದೋದಿಲ್ಲ. ಅವರಲ್ಲಿ ಹೇಗೆ ನಶೆ ಇರ್ತದೆ? ನಶೆ ಇರೋದಿಲ್ಲ. ಆದ್ದರಿಂದ ಒಂದು ದಿನಾನೂ ಮುರಳಿಯನ್ನು ತಪ್ಪಿಸಿಕೊಳ್ಳಬಾರದು. धारणा नहीं होती तो समझना चाहिए ದೇಹ ಅಭಿಮಾನ ಹೇ. ಮಕ್ಕಳಲ್ಲಿ ಧಾರಣೆ ಆಗ್ತಿಲ್ಲ ಅಂದರೆ ತಿಳ್ಕೋಬೇಕು, ಇನ್ನೂ ದೇಹದ ಅಭಿಮಾನ ಇದೆ. ವಹ ಊಂಚ ಪದ್ ಪಾ ನಹಿ ಸಕೆಂಗೆ. ಅಂಥವರು ಉನ್ನತ ಪದವಿಯನ್ನು ಪಡ್ಕೊಳ್ಳೋದಿಲ್ಲ. ಬಾಬಾ ಅಚ್ಚಿ ರೀತಿ ಸಮझाते, ಬಚ್ಚೋಂ ಕೋ ಭಿ ಸಮझाना ಪಡೇಗ. ಬಾಬಾ ಒಳ್ಳೆಯ ರೀತಿಯಿಂದ ತಿಳಿಸಿಕೊಡ್ತಾರೆ. ಅದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಾಬಾ ತೋ ಬಾಹರ್ ಜಾ ನ ಸಕೆ, ಬಾಬಾ ಬಚ್ಚೋಂ ಕೆ ಆಗೆ ಹಿ ಸಮझाते. ಇನ್ನು ಬಾಪದಾದ ಹೊರಗೆ ಹೋಗುವಂತೆ ಇಲ್ಲ. ಅದಕ್ಕೆ ಶಿವ ಬಾಬಾ ಬ್ರಹ್ಮಾರವರ ಮೂಲಕ ಮಕ್ಕಳಿಗೆ ಮಾತ್ರ ಜ್ಞಾನ ಕೊಡ್ತಾರೆ. ಮಧುಬನದಲ್ಲಿ ಮಕ್ಕಳಿಗೆ ಬಾಬಾ ಜ್ಞಾನ ತಿಳಿಸ್ತಾರೆ. ಆ ಜ್ಞಾನವನ್ನು ನೀವು ಮಕ್ಕಳು ಹೊರಗಿನ ಜನರಿಗೆ ತಿಳಿಸಬೇಕು, ಪ್ರಚಾರ ಮಾಡಬೇಕು. ಯಹ ಬಡಿ ಮಮ್ಮಾ ಭಿ ಗುಪ್ತ ಹೈ, ಶಕ್ತಿಯಾ ಬಾಹರ್ ಜಾ ಸಕ್ತಿ. ಈ ಬ್ರಹ್ಮ ಬಾಬಾ ನಿಮಗೆ ದೊಡ್ಡ ತಾಯಿ ಆಗಿದ್ದಾರೆ, ದೊಡ್ಡಮ್ಮ ಆಗಿದ್ದಾರೆ. ಆದರೆ ಇವರು ಗುಪ್ತ ಆಗಿದ್ದಾರೆ. ಆದ್ದರಿಂದ ಬ್ರಹ್ಮ ಬಾಬವರು ಸಹ ಲೌಕಿಕ ಜನರ ಮಧ್ಯದಲ್ಲಿ ಹೋಗೋದಿಲ್ಲ.
ನೀವು ಶಕ್ತಿಯರೇ ಹೊರಗೆ ಹೋಗಿ ಸೇವೆ ಮಾಡಬೇಕು. कॉन्फ्रेंस होती है, उनमें आदि सनातन देवता धर्म का तो कोई प्रतिनिधि है नहीं. यह भी ಪಾಯಿಂಟ್ समझानी है. ಸರ್ವಧರ್ಮ ಸಮ್ಮೇಳನ ಅಂತ ಮಾಡ್ತಾರೆ. ಆ ಸಮ್ಮೇಳನದಲ್ಲಿ ಆದಿ ಸನಾತನ ದೇವತಾ ಧರ್ಮದ ಪ್ರತಿನಿಧಿ ಯಾರೂ ಇರೋದಿಲ್ಲ. ಯಾಕೆ ಇರೋದಿಲ್ಲ ಏನು ಅನ್ನೋದರ ಬಗ್ಗೆ ನೀವು ಜನರಿಗೆ ಹೋಗಿ ತಿಳಿಸಬಹುದು. और जो भी धर्म पिता आते हैं वह सिर्फ धर्म स्थापन करने आते हैं, न कि अधर्मों का विनाश करने. ಮತ್ತೆ ಬಾಬಾ ಹೇಳ್ತಾ ಇದ್ದಾರೆ, ಪರಮಾತ್ಮನ ಧರ್ಮ ಸ್ಥಾಪನೆಗೂ ಧರ್ಮಾತ್ಮರ ಧರ್ಮ ಸ್ಥಾಪನೆಗೂ ವ್ಯತ್ಯಾಸ ಇದೆ. ಉಳಿದ ಧರ್ಮದ ಸ್ಥಾಪಕರು ಬಂದು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ, ಆದರೆ ಅಧರ್ಮಗಳ ವಿನಾಶ ಮಾಡೋದಿಲ್ಲ. सत्य धर्म की स्थापना अनेक अधर्मों का विनाश संगम पर होता है. ಸತ್ಯ ಧರ್ಮದ ಸ್ಥಾಪನೆ ಮಾಡುವುದು ಮತ್ತು ಅನೇಕ ಅಧರ್ಮಗಳ ವಿನಾಶ ಮಾಡುವುದು ಪರಮಾತ್ಮನ ಕಾರ್ಯಾಗಿದೆ. ಅದು ಸಂಗಮ ಯುಗದಲ್ಲಿ ನಡೀತದೆ. ಜಬ್ ಉತರ್ತಿ ಕಲಾ ಹೋ ಜಾತಿ तब बाप आते. चढ़ती कला तो एक ही बार होती है. ಯಾವಾಗ ಎಲ್ಲರೂ ಇಳಿಯುವ ಕಲೆಯಲ್ಲಿ ಇರ್ತಾರೆ ಆಗ ಈ ಕಾರ್ಯ ನಡೀತದೆ. ಸದ್ಧರ್ಮ ಸ್ಥಾಪನೆಯ ಕೆಲಸ ನಡೀತದೆ. ಏರುವ ಕಲೆ ಸಂಗಮ ಯುಗದಲ್ಲಿ ಮಾತ್ರ ಇದೆ. ಇಳಿಯುವ ಕಲೆ 4 ಯುಗಗಳಲ್ಲಿ ನಡೀತಾ ಇರ್ತದೆ. इस पर एक श्लोक भी छोटेपन में पढ़ा था. गुरु नानक ने कहा है, सब निंदक है झूठे, कोई भी पवित्र नहीं रहते. सिख धर्म में अकाली होते हैं जिनके ऊपर काला चक्र भी दिखाते हैं. ಗುರುನಾನಕರು ಹೇಳಿದ್ದಾರೆ, ಕಲಿಯುಗದಲ್ಲಿ ಎಲ್ಲರೂ ಸದ್ಗುರುವಿನ ನಿಂದಕ ಆಗಿದ್ದಾರೆ, ಪರಮಾತ್ಮನ ನಿಂದಕರಾಗಿದ್ದಾರೆ, ಅಸತ್ಯವಂತರಾಗಿದ್ದಾರೆ, ಸುಳ್ಳು ಹೇಳೋರಾಗಿದ್ದಾರೆ. ಯಾರು ಇಲ್ಲಿ ಪವಿತ್ರತೆಯಿಂದ ಇರೋದಿಲ್ಲ. ಸಿಖ್ ಧರ್ಮದಲ್ಲಿ ಕೆಲವರು ಅಕಾಲಿ ಜನ ಅಂತ ಇರ್ತಾರೆ. ಸಿಖ್ ಧರ್ಮದ ಪ್ರಚಾರ ಮಾಡುವಂಥವು. ಅವರ ತಲೆಯ ಹಿಂದೆ ಕಪ್ಪು ಚಕ್ರ ತೋರಿಸ್ತಾರೆ. ಯಹ ಹೈ ಸ್ವದರ್ಶನ್ ಚಕ್ರ, ಯಹ ಭಿ ಪವಿತ್ರತಾ ಕಿ ನಿಶಾನಿ ಹೈ. ಅದು ಸ್ವದರ್ಶನ ಚಕ್ರ ಅಥವಾ ಪವಿತ್ರತೆಯ ಗುರ್ತಾಗಿದೆ. ಕಂಗನ್ ಭಿ ಬಾಂಧತೆ ಹೈ, ದೋನೋ ಪವಿತ್ರತಾ ಕಿ ನಿಶಾನಿ ಹೈ. ಸಿಖ್ ಧರ್ಮದ ಅಕಾಲಿಗಳು ಕೈಯಲ್ಲಿ ಕಂಕಣನು ಹಾಕ್ಕೊಂಡಿರ್ತಾರೆ. ಅದು ಸಹ ಪವಿತ್ರತೆಯ ಸಂಕೇತ ಆಗಿದೆ. ಪರಂತು वो लोग इसका अर्थ नहीं समझते, न ಪವಿತ್ರ रहते. ಆದರೆ ಸಿಖ್ ಧರ್ಮದವರೇ ಆ ಗುರ್ತುಗಳ ಅರ್ಥ ತಿಳ್ಕೊಂಡಿಲ್ಲ, ಪವಿತ್ರತೆಯಿಂದನೂ ಇರೋದಿಲ್ಲ. ಜನೇऊ भी ಪವಿತ್ರತಾ ಕಿ ನಿಶಾನಿ ಹೈ. ಹಿಂದೂಗಳು ಹಾಕುವಂತಹ ಜನಿವಾರವೂ ಸಹ ಪವಿತ್ರತೆಯ ಗುರುತಾಗಿದೆ. ಆಜ್ಕಲ್ ತೋ ಸಬ್ ಕುಚ್ ಉಡಾ ದಿಯಾ ಹೈ. ಆದರೆ ಇತ್ತೀಚಿನ ಕಾಲದಲ್ಲಿ ಎಲ್ಲ ಧರ್ಮದವರು ತಮ್ಮ ಎಲ್ಲ ಚಿಹ್ನೆಗಳನ್ನು ಹಾರಿಸಿಬಿಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ಯಾರು ಜನಿವಾರನೂ ಹಾಕ್ಕೊಳ್ಳೋದಿಲ್ಲ, ಶಿವದಾರನೂ ಹಾಕ್ಕೊಳ್ಳೋದಿಲ್ಲ. ತಮ್ಮ ಎಲ್ಲ ಸಂಪ್ರದಾಯಗಳನ್ನು, ರೀತಿ ಪದ್ಧತಿಗಳನ್ನು ಬಿಟ್ಟಾಕಿದ್ದಾರೆ. ಬ್ರಾಹ್ಮಣ ಕುಲ ಹೇ ಉತ್ತಮ, ಉಸ್ಮೇ ಫಿರ್ ಬಡಿ ಚೋಟಿ ರಖತೆ, ಪರಂತು ಪಾವನ್ ತೋ ಕೋಯಿ ಬಂತೆ ನಹಿ. ಲೌಕಿಕದಲ್ಲೂ ಸಹ
ಬ್ರಾಹ್ಮಣ ಕುಲ ಅಂದರೆ ಉತ್ತಮ ಕುಲ ಅಂತ ಹೇಳ್ತಾರೆ. ಬಹಳ ದೊಡ್ಡ ಜುಟ್ಟನ್ನು ಬಿಟ್ಟಿರ್ತಾರೆ. ಆದರೆ ಲೌಕಿಕದ ಬ್ರಾಹ್ಮಣರು ಯಾರೂ ಸಹ ಪವಿತ್ರವಾಗಿ ಇಲ್ಲ. ಪತಿತ ಪಾವನ್ ಏಕ ಪರಮಾತ್ಮ ಆಕರ್ ಸಬ್ಕೋ ಪಾವನ್ ಬನಾತೆ ಹೇ. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಅಪವಿತ್ರ ಆದಾಗ, ಪತಿತ ಆದಾಗ ಪರಮಾತ್ಮನೇ ಬಂದು ಎಲ್ಲರನ್ನೂ ಪಾವನ ಮಾಡ್ತಾನೆ. ऐसे नहीं, बुद्ध, क्राइस्ट आदि भी पतित पावन थे? नहीं. गुरु तो दुनिया में अनेक है, ಸಿಖಲಾನೆ ವಾಲೆ ಪಢಾನೆ ವಾಲೆ. ಬಾಬಾ ಹೇಳ್ತಾರೆ, ಬುದ್ಧ ಆಗಲಿ, ಕ್ರಿಸ್ತ ಆಗಲಿ, ಇತರ ಧರ್ಮಸ್ಥಾಪಕರೇ ಆಗಲಿ, ಯಾರೂ ಪತಿತ ಪಾವನ ಅಲ್ಲ. ಯಾರೂ ಸಹ ಪತಿತರನ್ನು ಪಾವನ ಮಾಡೋದಿಲ್ಲ. ಆದರೆ ಅವರವರ ಧರ್ಮದ ಉಪದೇಶ ಮಾಡುವಂಥವರು, ವಿದ್ಯೆ ಕಲಿಸುವಂಥವರು, ಧರ್ಮ ಬೋಧನೆ ಮಾಡುವಂಥ ಗುರುಗಳು ಅನೇಕರಿದ್ದಾರೆ. ಬಾಕಿ ಸರ್ವಕ ಸದ್ಗತಿ ದಾತಾ ಪತಿತ ಪಾವನ್ ಏಕ್ ಹಿ है. सबको पावन बनाकर साथ में ले जाने के लिए मैं ही आता. ಸರ್ವರ ಸದ್ಗತಿ ದಾತ ಪತಿತ ಪಾವನ ಒಬ್ಬನೇ ಇದ್ದಾನೆ. ಎಲ್ಲರನ್ನೂ ಪಾವನ ಮಾಡಿ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಜ್ಞಾನ ಸಾಗರ್ ಕೆ ಸಾಥ್ ಮದದ್ಗಾರ್ ತುಮ ಜ್ಞಾನ ಗಂಗಾಯೇ ಭೀ ಹೋ. ಜ್ಞಾನಸಾಗರನ ಜೊತೆಗೆ ಸಹಾಯಕರು ನೀವು ಜ್ಞಾನ ಗಂಗೆಯರಾಗಿದ್ದೀರಿ. ಗಂಗಾ ನದಿ ಪರ್ ಭೀ देवी का चित्र रख दिया है. अब वास्तव में ज्ञान गंगाए तुम हो. ಗಂಗಾ ನದಿಯ ತೀರದಲ್ಲಿ ಗಂಗಾದೇವಿ ಅಂತ ಒಬ್ಬ ದೇವಿಯ ಚಿತ್ರ ಮಾಡಿ ಇಟ್ಟಿರ್ತಾರೆ. ಬಾಬಾ ಹೇಳ್ತಾರೆ, ವಾಸ್ತವಿಕವಾಗಿ ಜ್ಞಾನ ಗಂಗೆಯರು ನೀವಾಗಿದ್ದೀರಿ. ಪರಂತು ತುಮ್ಹಾರಿ ಅಬ್ ಪೂಜಾ ನಹೀ ಹೋತಿ, क्योंकि तुम अब लायक बन रहे, पुजारी से पूज्य बन रहे हो. तुम्हारा पुजारीपन खत्म हो जाएगा. ನೀವೇ ನಿಜವಾದ ಜ್ಞಾನ ಗಂಗೆಯರು. ಆದರೆ ಸಂಗಮ ಯುಗದಲ್ಲಿ ನಿಮಗೆ ಪೂಜೆ ನಡೆಯೋದಿಲ್ಲ. ಯಾಕೆ ಅಂದರೆ ನೀವು ಇನ್ನೂ ಸಂಪೂರ್ಣ ಲಾಯಕ ಆಗಿಲ್ಲ ಅಂತ ಹೇಳ್ತಾರೆ. ಪೂಜಾರಿಯಿಂದ ಸಂಪೂರ್ಣ ಪೂಜ್ಯ ಆದಾಗ ನಿಮ್ಮ ಪೂಜಾರಿತನ ಸಂಪೂರ್ಣ ಖತಮ್ ಆಗಬೇಕು. ಭವಿಷ್ಯದಲ್ಲಿ ನೀವು ದೇವತೆಗಳಾಗಬೇಕು. ಆಗ ಪೂಜ್ಯನೀಯ ಆಗ್ತೀರಿ. ಯಹ ರಾಜ್ ಸಮझाते हैं, परंतु कोई की बुद्धि में नहीं बैठता है. ಈ ಎಲ್ಲ ರಹಸ್ಯಗಳನ್ನು ಬಾಬಾ ತಿಳಿಸಿಕೊಡ್ತಾರೆ. ಆದರೆ ಎಲ್ಲ ಮಕ್ಕಳಿಗೂ ಇದು ಅರ್ಥ ಆಗೋದಿಲ್ಲ. ಕದಂ ಕದಂ ಬಾಬಾ ಕಿ ಶ್ರೀಮತ್ ಪರ್ ಚಲ್ನಾ ಹೇ. ಹೆಜ್ಜೆ ಹೆಜ್ಜೆಗೂ ನೀವು ತಂದೆಯ ಶ್ರೀಮತದಂತೆ ನಡೆಯಬೇಕು. ದೇಹ ಅಭಿಮಾನ್ ಛೋಡ್ತೆ ರಹನಾ ಹೈ. ಯಹ ಸಬ್ ಮಿತ್ರ ಸಂಬಂಧಿ ಆದಿ ಖತಮ್ ಹೋನೆ ವಾಲೆ, ಹಮ್ ಸಬ್ ಚಲೆ ಜಾಯೇಂಗೆ. ಪರಂತು ದುನಿಯಾ ತೋ रहेगी ना. ದೇಹ ಅಭಿಮಾನ ಬಿಡಬೇಕು. ಎಲ್ಲ ಮಿತ್ರ ಸಂಬಂಧಿಕರು, ದೇಹಧಾರಿಗಳು ಎಲ್ಲರೂ ಖತಮ್ ಆಗೋರಿದ್ದಾರೆ. ಆದ್ದರಿಂದ ನಿಮ್ಮ ದೇಹದ ಬಗ್ಗೆನೂ ಅಭಿಮಾನ ಇರಬಾರದು, ದೇಹಧಾರಿಗಳ ಬಗ್ಗೆನೂ ಅಭಿಮಾನ ಇರಬಾರದು. ನಾವು ದೇಹ ಬಿಟ್ಟು ಎಲ್ಲರೂ ಹೋಗೋರಿದ್ದೇವೆ. ಆದರೆ ಈ ಜಗತ್ತು ಮಾತ್ರ ಉಳಿತದೆ. ಬಾಪ್ ಕಹತೆ ಮೈ ನೈ ಸೃಷ್ಟಿ ಕಾ ರಚಯಿತಾ ಹೂಂ, ಪರಂತು ಆऊंगा ಪತಿತ ದುನಿಯಾ ಮೇ, ತಬ್ ತೋ ಮುझे ಪತಿತ ಪಾವನ್ ಕಹತೆ. ಬಾಬಾ ಹೇಳ್ತಾರೆ, ನಾನು ಹೊಸ ಜಗತ್ತಿನ ರಚಯಿತ, ಆದರೆ ಬರುವುದು ಮಾತ್ರ ಪತಿತ ಪ್ರಪಂಚದಲ್ಲಿ ಬರ್ತೀನಿ. ಅದಕ್ಕಾಗಿಯೇ ನನಗೆ ಪತಿತ ಪಾವನ ಅಂತ ಕರೀತಾರೆ.
पावन दुनिया में तो पतित होंगे नहीं। परमात्मा को हेवन स्थापन करना है। ನಾನು ಬಂದು ಪಾವನ ಪ್ರಪಂಚದ ಸ್ಥಾಪನೆ ಮಾಡಿದ ಮೇಲೆ ಅಲ್ಲಿ ಒಬ್ಬರು ಪತಿತರು ಇರೋದಿಲ್ಲ. ಪರಮಾತ್ಮ ಸ್ವರ್ಗದ ಸ್ಥಾಪಕ. ಅದಕ್ಕಾಗಿ ಅವನಿಗೆ ಹೆವನ್ಲಿ ಗಾಡ್ ಫಾದರ್ ಅಂತ ಹೇಳಲಾಗ್ತದೆ. क्राइस्ट हेवन नहीं स्थापन करते। हाँ, उस समय जो आत्माएं ऊपर से आती है वह सतो प्रधान है। बाकी और कोई भी पतित से पावन नहीं बनाते। तुम बच्चों को अभी ऐसा कोई विकर्म नहीं करना चाहिए जो पतित कहा जाए. ಕ್ರಿಸ್ತ ಸ್ವರ್ಗದ ಸ್ಥಾಪನೆ ಮಾಡೋದಿಲ್ಲ. ಅವನು ಬರುವಾಗ ಸತೋಪ್ರಧಾನ ಸ್ಥಿತಿಯಲ್ಲಿ ಬರ್ತಾನೆ. ಅವನ ಜೊತೆಗೆ ಬರೋರು ಸತೋಪ್ರಧಾನ ಇರ್ತಾರೆ. ಆದರೆ ಅವರು ಪತಿತರನ್ನು ಪಾವನ ಮಾಡೋದಿಲ್ಲ. ಬಾಬಾ ಹೇಳ್ತಾರೆ, ಈಗ ಸಂಗಮ ಯುಗದಲ್ಲಿ ನೀವು ಪತಿತ ಆಗುವಂತಹ ಯಾವುದೇ ವಿಕರ್ಮ ಮಾಡಬಾರದು. ದೇಹ ಅಭಿಮಾನ್ ಸೇ ಹಿ विकर्म बनते. तुम गारंटी करते हो कि और संग तोड़ एक संग जोड़ेंगे. ದೇಹ ಅಭಿಮಾನದ ಕಾರಣದಿಂದ ನೀವು ವಿಕರ್ಮ ಮಾಡ್ತೀರಿ. ದೇಹ ಅಭಿಮಾನ ಬಿಡುವುದಕ್ಕಾಗಿಯೇ ಬಾಬಾ ಉಪಾಯ ಹೇಳ್ತಾರೆ. ಸರ್ವರ ಸಂಗ ಬಿಟ್ಟು ಒಬ್ಬನ ಸಂಗ ಮಾಡಿರಿ. ನೀವು ಅದಕ್ಕೆ ಪ್ರತಿಜ್ಞೆನೂ ಮಾಡ್ತೀರಿ. ಅಬ್ ತುಮ್ ಪ್ರತಿಜ್ಞಾ ಪೂರಿ ಕರೋ, ನಹಿ ತೋ ದಂಡ ಖಾಯೇಂಗೆ. ನೀವು ಪರಮಾತ್ಮನ ಮುಂದೆ ಪ್ರತಿಜ್ಞೆನೂ ಮಾಡ್ತೀರಿ, ತಂದೆಯ ವಿನಃ ನಮಗೆ ಯಾರೂ ಇಲ್ಲ. ಅನ್ಯರ ಸಂಗ ಬಿಟ್ಟು ನಿನ್ನ ಸಂಗದಲ್ಲಿ ಇರ್ತೇವೆ ಅಂತ ಪ್ರತಿಜ್ಞೆ ಮಾಡಿರ್ತೀರಿ. ಆ ಪ್ರತಿಜ್ಞೆಯಂತೆ ನಡೀರಿ. ಇಲ್ಲದಿದ್ದರೆ ಶಿಕ್ಷೆಗೆ ಗುರಿ ಆಗ್ತೀರಿ. ಗ್ರಂಥ ಮೇ ಹೇ ಚढ़ती कला तेरे भाने सर्व का भला. अक्षर अच्छे परंतु जो कुछ पढ़े हैं उनको तो भूलना पड़ता है. ಗುರು ಗ್ರಂಥ ಸಾಹೇಬದಲ್ಲಿ ಈ ಶಬ್ದಗಳು ಇವೆ. ಏರುವ ಕಲೆಯಿಂದ ಸರ್ವರ ಕಲ್ಯಾಣ ಆಗ್ತದೆ, ಸರ್ವರಿಗೂ ಒಳ್ಳೆಯದಾಗ್ತದೆ ಅಂತ. ಶಬ್ದಗಳು ಚೆನ್ನಾಗಿವೆ, ಆದರೆ ಅರ್ಥ ಯಾರಿಗೂ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ಅರ್ಥ ಇಲ್ಲದ ಶಬ್ದಗಳನ್ನು ಯಾಕೆ ನೆನ್ಪಿಟ್ಕೊಳ್ತೀರಿ? ಓದಿದ್ದು ಕೇಳಿದ್ದೆಲ್ಲ ಮರೆತುಬಿಡಿ. बाबा को तो बच्चों के नाम भी पूरे याद नहीं, क्योंकि शिव बाबा को याद करना है. इसलिए बाबा कह देते, खुश रहो, आबाद रहो, न बिसरो न याद रहो. ಈ ಬ್ರಹ್ಮ ಬಾಬೋರ್ಗೆ ಎಲ್ಲ ಮಕ್ಕಳ ಹೆಸರುಗಳು ಸಹ ನೆನಪಿರೋದಿಲ್ಲ. ಯಾಕೆ ಅಂದರೆ ಬ್ರಹ್ಮ ಬಾಬಾ ಹೇಳ್ತಾರೆ, ನಾನು ಒಬ್ಬ ಶಿವನನ್ನು ಮಾತ್ರ ನೆನಪು ಮಾಡಬೇಕು. ಶಿವಬಾಬೋರ್ನಷ್ಟೇ ನಾನು ನೆನಪು ಮಾಡಬೇಕು. ಉಳಿದ ದೇಹಧಾರಿಗಳನ್ನು ನಾನು ನೆನಪು ಮಾಡಬಾರ್ದು. ಅದಕ್ಕಾಗಿ ನಾನು ಮಕ್ಕಳ ಹೆಸರುಗಳನ್ನು ಸಹ ಮರೆತು ಬಿಡ್ತೀನಿ. ಇಷ್ಟೇ ಹೇಳ್ತಿರ್ತೀನಿ, ಮಕ್ಕಳೇ ಖುಷಿಯಲ್ಲಿ ಇರಿ, ಸದಾ ಅಮರ ಆಗಿರಿ ಅಂತ. ಪರಂತು सर्विसेबल बच्चों को बाबा याद ज़रूर करते हैं कि फलाना बहुत अच्छा मददगार है. ಎಲ್ಲ ಮಕ್ಕಳ ಹೆಸರುಗಳು ತಂದೆಗೆ ನೆನಪಿರೋದಿಲ್ಲ. ಆದರೆ ಸೇವಾಧಾರಿ ಮಕ್ಕಳನ್ನು ಬಾಬಾ ವಿಶೇಷವಾಗಿ ನೆನಪು ಮಾಡ್ತಾರೆ. ಇಂಥವರು ಒಳ್ಳೆ ಸೇವಾಧಾರಿಗಳು ಅಂತ ಮುರಳಿಯಲ್ಲೂ ಸಹ ಹೇಳ್ತಾರೆ. अब सावकार तो घोर अंधकार में पड़े, कोई को पता ही नहीं कि मौत सामने खड़ा है. भगवान वाच
मैं राजयोग सिखाता हूँ तो जरूर नॉलेज से गॉडेस ಆಫ್ ವೆಲ್ತ್ ಬಂತೆ. ಅದರಲ್ಲೂ ಬಡವರಿಗೆ ಜ್ಞಾನ ಬೇಗ ಅರ್ಥ ಆಗ್ತದೆ. ಶ್ರೀಮಂತರು ಘೋರ ಅಂಧಕಾರದಲ್ಲಿ ಇದ್ದಾರೆ. ಮೃತ್ಯು ನಮ್ಮ ಎದುರಿಗೆ ಇದೆ ಅನ್ನೋದು ಸಹ ಅವರಿಗೆ ತಿಳಿತಾ ಇಲ್ಲ. ಬಾಬಾ ಹೇಳ್ತಾರೆ, ನಾನು ರಾಜಯೋಗ ಕಲಿಸ್ತಾ ಇದ್ದೀನಿ, ಜ್ಞಾನ ಕೊಡ್ತಾ ಇದ್ದೀನಿ. ಈ ಜ್ಞಾನದಿಂದ ನೀವು ಧನದೇವಿಯರು ಧನದೇವತೆಗಳು ಆಗ್ತೀರಿ. ಈ ಜ್ಞಾನನೇ ಸಂಪತ್ತಿಗೆ ಮೂಲ ಆಗಿದೆ. ಸಾರಿ ರಾಜಧಾನಿ ಬನ್ ರಹಿ ಹೇ ನಂಬರ್ ವಾರ್. ಇಲ್ಲಿ ಇಡೀ ರಾಜಧಾನಿಯ ಸ್ಥಾಪನೆ ಆಗ್ತಾ ಇದೆ ನಂಬರ್ ವಾರ್. परम सद्गुरु एक ही है. ऊंचे ते ऊंचा भगवान गाया हुआ है ना. ऊंचे ते ऊंचे ब्रह्मा विष्णु शंकर को भी भगवान नहीं कहते तो रामकृष्ण को भगवान कैसे कहेंगे. वह तो ज्ञान का सागर पतित पावन है. ब्रह्मा विष्णु शंकर को थोड़े ही याद करते, भक्त तो भगवान को याद करते. यह तो अभी व्यभिचारी बन गए. ಬಾಬಾ ಹೇಳ್ತಾರೆ, ಬ್ರಹ್ಮ ವಿಷ್ಣು ಶಂಕರರಿಗೆ ಭಗವಂತ ಪರಮಾತ್ಮ ಅಂತ ಹೇಳೋದಿಲ್ಲ ಅಂದಮೇಲೆ ಸಾಕಾರ ಲೋಕದ ಸತ್ಯಯುಗದ ರಾಮ ಕೃಷ್ಣರಿಗೆ ಹೇಗೆ ಪರಮಾತ್ಮ ಅಂತ ಹೇಳಲಿಕ್ಕಾಗ್ತದೆ. ಪರಮಾತ್ಮ ಒಬ್ಬನೇ ಜ್ಞಾನಸಾಗರ ಪತಿತ ಪಾವನ ಆಗಿದೆ. ಅವನನ್ನೇ ಎಲ್ಲರೂ ನೆನಪು ಮಾಡ್ತಾರೆ. ಇತ್ತೀಚೆಗೆ ವ್ಯಭಿಚಾರಿ ಭಕ್ತರು ಅನೇಕ ದೇವತೆಗಳನ್ನು ನೆನಪು ಮಾಡ್ತಾರೆ. तो कितनी अच्छी अच्छी बातें धारण करने की, जो करेगा सो पाएगा. ಎಂಥ ಒಳ್ಳೊಳ್ಳೆ ಮಾತುಗಳನ್ನು ಧಾರಣೆ ಮಾಡಿಕೊಳ್ಳೋದಕ್ಕಾಗಿ ಬಾಬಾ ತಿಳಿಸ್ತಾ ಇರ್ತಾರೆ. ಯಾರು ಮಾಡ್ತಾರೋ ಅವರೇ ಪಡ್ಕೋತಾರೆ. ಜ್ಞಾನ ಗಂಗಾಯೇ ತುಮ್ ಹೋ, ತುಮ್ ನದಿಯೋं का किनारा है. सागर तो कहाँ जा नहीं सकता, परंतु वह है जड़ सागर, यह है ಚೈತನ್ಯ. ನೀವೆಲ್ಲ ಜ್ಞಾನ ಗಂಗೆಯರಿದ್ದೀರಿ. ನಿಮಗೆ ಒಂದು ದಡ ಇದೆ, ಒಂದು ತೀರ ಇದೆ. ಸಮುದ್ರ ಒಂದೇ ಕಡೆ ಇರ್ತದೆ, ಅದು ಎಲ್ಲೂ ಹೋಗೋದಿಲ್ಲ. ಆದರೆ ಅದು ಜಡವಾದಂಥ ಸಾಗರ. ಇಲ್ಲಿ ಶಿವಬಾಬಾ ಚೈತನ್ಯ ಸಾಗರ. ಎಲ್ಲಾದರೂ ಹೋಗ್ಬೋದು. ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಜಡಸಾಗರದಲ್ಲಿ ಒಂದು ಅಲೆ ಬಂದುಬಿಟ್ರೆ ಎಷ್ಟು ರೀತಿಯಿಂದ ಅದು ನುಕ್ಸಾನ ಮಾಡ್ತದೆ. ವಿನಾಶ್ ಕೆ ಸಮಯ ಜೋರ್ ಸೆ ತೂಫಾನ್ ಆಯೇಗಾ, ಸಬ್ ಖಂಡ ಟಾಪು ಆದಿ ಖಲಾಸ್ ಹೋ ಜಾಯ್, ದೇರಿ ನಹಿ ಲಗ್ತಿ. ಆ ಜಡವಾದ ಸಾಗರದಿಂದ ಕೊನೆ ಸಮಯದಲ್ಲಿ ವಿನಾಶ ನಡೆಯಲಿದೆ. ಸಮುದ್ರದಲ್ಲಿ ಬಿರುಗಾಳಿ ಬಂತು ಅಂದರೆ ಅನೇಕ ಖಂಡಗಳು, ಅನೇಕ ದ್ವೀಪಗಳು ನಾಶ ಆಗಿ ಹೋಗ್ತವೆ. ಸಮಯನೇ ಬೇಕಿಲ್ಲ. ಒಂದು ಅಲೆ ಬಂದುಬಿಟ್ರೆ ಅನೇಕ ದ್ವೀಪಗಳು, ದೇಶಗಳು ಮುಳುಗಿ ಹೋಗ್ತವೆ. ನ್ಯಾಚುರಲ್ ಕ್ಯಾಲೆಮಿಟೀಸ್ को गॉडली एक्ट कह देते. तब कहा है शंकर द्वारा विनाश तो गॉडली एक्ट हुई ना. परंतु बाप कहते मैं कोई ऐसा डायरेक्शन आदि नहीं देता. ಪ್ರಾಕೃತಿಕ ವಿಕೋಪಗಳಿಗೆ ಪರಮಾತ್ಮನ ಲೀಲೆ ಅಂತ ಹೇಳಿಬಿಡ್ತಾರೆ. ಶಂಕರನ ಮೂಲಕ ವಿನಾಶ ಅಂತ ಬರೆದಿದ್ದಾರಲ್ವಾ, ಅವರ ಲೆಕ್ಕದಲ್ಲಿ ಶಂಕರನು ಪರಮಾತ್ಮನೇ. ಅವನು ವಿನಾಶ ಮಾಡ್ತಾನೆ ಅಂದರೆ ಶಂಕರನ ಲೀಲೆ, ಪರಮಾತ್ಮನ ಲೀಲೆ ಅದು ಅಂತ ತಿಳ್ಕೊತಾರೆ. ಬಾಪ್ ಕಹತೆ ಮೈ ಐಸಾ ಡೈರೆಕ್ಷನ್ ನಹಿ ದೇತಾ. ಬಾಬಾ ಹೇಳ್ತಾರೆ,
ನಾನು ಯಾರಿಗೂ ಸಹ ವಿನಾಶ ಮಾಡಿ ಅಂತ ಡೈರೆಕ್ಷನ್ ಕೊಡೋದಿಲ್ಲ. ಯಹ ಸಬ್ ಡ್ರಾಮಾ ಮೇ ನೋಂದ್ ಹೈ. ಈ ವಿನಾಶ ಆಗುವುದು ನಾಟಕದಲ್ಲಿ ಪೂರ್ವ ನಿರ್ಧಾರಿತ ಆಗಿದೆ. तूफान, नेचुरल कैलेमिटीज़ सब अपना अपना काम करेगी. कल्प कल्प यह कैलेमिटीज़ आनी ही है और सब खंड खत्म होंगी. बाकी एक भारत रह जाएगा. उसके लिए तैयारी होती है, रिहर्सल होती रहेगी. यह नेचुरल खेल बना हुआ है. ಮುಂದೆ ಬಿರುಗಾಳಿ ಬರುವುದು, ಪ್ರಾಕೃತಿಕ ವಿಕೋಪಗಳು ನಡೀತವೆ. ಪ್ರಕೃತಿ ತನ್ನ ಕೆಲಸ ಮಾಡ್ತದೆ. ಕಲ್ಪಕ್ಕೂ ಇದೇ ಥರ ನಡೀತದೆ. ಪ್ರಾಕೃತಿಕ ವಿಕೋಪಗಳಿಂದ ಅನೇಕ ಖಂಡಗಳು ವಿನಾಶ ಆಗ್ತವೆ. ಕೊನೆಗೆ ಭಾರತ ಮಾತ್ರ ಉಳಿತದೆ. ಇದರ ರಿಹರ್ಸಲ್, ಪೂರ್ವ ತಯಾರಿ ನಡೀತಾ ಇದೆ ಅಂತ ಹೇಳ್ತಾರೆ. ಈ ವಿನಾಶದ ಘಟನೆ ಏನಿದೆ, ಇದು ಸಹಜವಾದ ಸ್ವಾಭಾವಿಕವಾದ ಆಟ ಆಗಿದೆ. ನಾಟಕದಲ್ಲಿ ನಿಗದಿಯಾಗಿದೆ. ಇದು ಪರಮಾತ್ಮನ ಆಟ ಅಲ್ಲ. तुम शिवशक्तियाँ कहाँ पर जाकर समझा सकती हो कि तुम सब चाहते हो शांति स्थापन हो, परंतु तुम जानते हो शांति होती कहाँ है, सुख कहाँ होता है, दुख कहाँ है. यह सब समझने की बातें. अभी दुखधाम है, पहले भारत सुखधाम था. कलियुग दुखधाम है, इनका विनाश जरूर होना है. ನೀವು ಶಿವಶಕ್ತಿಯರು, ಹೋಗಿ ಜನರಿಗೆ ತಿಳಿಸಿ, ಶಾಂತಿಯ ಸ್ಥಾಪನೆ ಯಾವಾಗ ಆಗ್ತದೆ, ಯಾರಿಂದ ಆಗ್ತದೆ, ಹೇಗೆ ಆಗ್ತದೆ, ಸುಖ ಎಲ್ಲಿರ್ತದೆ, ದುಃಖ ಅಂದರೆ ಏನು, ಪ್ರತಿಯೊಂದು ವಿಚಾರವನ್ನು ತಿಳಿಸಿ ಹೇಳಿರಿ. ಕಲಿಯುಗ ದುಃಖಧಾಮ ಆಗಿದೆ, ಸತ್ಯಯುಗ ಸುಖಧಾಮ ಆಗಿತ್ತು. ಈಗ ಈ ದುಃಖಧಾಮ ವಿನಾಶ ಆಗಲಿದೆ, ಮತ್ತೆ ಭಾರತದಲ್ಲಿ ಸುಖಧಾಮ ಬರಲಿದೆ ಅಂತ ತಿಳಿಸ್ರಿ. कलयुग है दुखधाम, इसके अंत्य के बाद फिर आदि होनी है. मध्य में है अनेक धर्म. ಕಲಿಯುಗದ ಅಂತ್ಯ ಆದ ನಂತರ ಆದಿಯ ಯುಗ ಬರ್ತದೆ, ಸುಖಧಾಮ ಬರ್ತದೆ. ನಂತರ ಮಧ್ಯದಿಂದ ಅನೇಕ ಧರ್ಮಗಳು ಬರ್ತವೆ. सतयुग में एक धर्म था. यह ड्रामा का चक्र है. इसमें 4 मुख्य धर्म है. ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು. ಇದು ನಾಟಕದ ಚಕ್ರ. ಇದರಲ್ಲಿ ಮುಖ್ಯವಾಗಿ 4 ಧರ್ಮಗಳು ಬರ್ತವೆ. ಏಕ ಧರ್ಮ ಕಾ ಪಾಯ ಗುಮ್ ಹೈ. ಈಗ ವರ್ತಮಾನ ಸಮಯದಲ್ಲಿ ದೇವತಾ ಧರ್ಮದ ಕಾಲು ಅಥವಾ ಅಡಿಪಾಯ ಕಾಣ್ತಾ ಇಲ್ಲ, ಲೋಪವಾಗಿದೆ. ದೇವತಾ ಧರ್ಮ ಸ್ಥಾಪन करने वाला कौन है, यह बताओ. परमपिता परमात्मा ब्रह्मा द्वारा स्थापना कराते हैं. वास्तव में तुम भी प्रजापिता ब्रह्मा की औलाद हो, शिव की भी औलाद हो. ब्रह्मा की औलाद होने के कारण आपस में भाई बहन हो. तुम जानते हो हम उनके बने. परमपिता परमात्मा पहले ब्राह्मण धर्म रचते हैं. ब्राह्मण धर्म है चोटी और सब धर्म वाले बाद में आए हैं नंबरवार. आखिर में तुम्हारी प्रत्यक्षता होनी है जरूर. ದೇವತಾ ಧರ್ಮದ ಸ್ಥಾಪಕ ಯಾರು? ಪರಂಪಿತ ಪರಮಾತ್ಮ. ಪ್ರಜಾಪಿತ ಬ್ರಹ್ಮರವರ ಮೂಲಕ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ ಅಂತ ಜನರಿಗೆ ತಿಳಿಸಿ.
ನಾವೆಲ್ಲರೂ ಆ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದೀರಿ, ಶಿವನ ಮಕ್ಕಳೂ ಆಗಿದ್ದೀರಿ. ಹಾಗೆ ನೀವುಗಳು ಸಹ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಮತ್ತು ಶಿವನ ಮಕ್ಕಳಾಗಿದ್ದೀರಿ. ನಾವು ತಿಳ್ಕೊಂಡಿದ್ದೇವೆ, ನೀವು ತಿಳ್ಕೊಂಡಿಲ್ಲ ಅಷ್ಟೇ. ಆದರೆ ಈ ಪ್ರಪಂಚದಲ್ಲಿ ಇರೋರೆಲ್ಲರೂ ಬ್ರಹ್ಮನ ಮಕ್ಕಳೂ ಹೌದು, ಶಿವನ ಮಕ್ಕಳೂ ಹೌದು. ಈಗ ಸಂಗಮ ಯುಗದಲ್ಲಿ ನಾವು ಬ್ರಹ್ಮನ ಮಕ್ಕಳು ಆಗಿರುವ ಕಾರಣ, ಅದರ ಬಗ್ಗೆ ಜ್ಞಾನ ಕೇಳಿರುವ ಕಾರಣ ನಾವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೇವೆ. ಪರಂಪಿತ ಪರಮಾತ್ಮ ಬಂದು ಸಂಗಮ ಯುಗದಲ್ಲಿ ಬ್ರಾಹ್ಮಣ ಧರ್ಮದ ಸ್ಥಾಪನೆ ಮಾಡ್ತಾರೆ. ಬ್ರಾಹ್ಮಣರು ಅಂದರೆ ಜುಟ್ಟಿಗೆ ಸಮಾನರು. ಬ್ರಾಹ್ಮಣ ಧರ್ಮ ಶಿಖರಕ್ಕೆ ಸಮಾನವಾದ ಉನ್ನತ ಧರ್ಮ ಆಗಿದೆ. ಉಳಿದ ಧರ್ಮದವರು ನಂತರ ನಂಬರ್ವಾರಾಗಿ ಬರ್ತಾರೆ. ಕೊನೆಗೆ ಈ ಸಂಗಮ ಯುಗದಲ್ಲಿ ಪುನಃ ಬ್ರಾಹ್ಮಣರ ಪ್ರತ್ಯಕ್ಷತೆ ಆಗಲಿದೆ. ಅಚ್ಚ मीठे मीठे सिकीलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणेಗಾಗಿ मुख्यांशಗಳು. ज्ञान की धारणा के लिए जितना हो सके देही अभिमानी रहना है. अशरीरी बनने का अभ्यास रात को जागकर करना है. ಜ್ಞಾನದ ಧಾರಣೆಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಆತ್ಮ ಅಭಿಮಾನಿ ಆಗಿ ಇರಬೇಕು. ಅಶರೀರಿ ಆಗುವ ಅಭ್ಯಾಸ ರಾತ್ರಿಯಲ್ಲಿ ಎದ್ದು ಮಾಡಬೇಕು. 2. कैसे भी करके मुरली रोज सुननी व पढ़नी है. एक दिन भी मिस नहीं करनी है. और संग तोड़ एक संग जोड़ने की प्रतिज्ञा करनी. ಹೇಗಾದರೂ ಮಾಡಿ ಮುರಳಿಯನ್ನು ಪ್ರತಿದಿನ ಕೇಳಬೇಕು, ಓದಬೇಕು. ಒಂದು ದಿನನೂ ತಪ್ಪಿಸಿಕೊಳ್ಳಬಾರದು. ಸರ್ವರ ಸಂಗ ಬಿಟ್ಟು ಒಬ್ಬನ ಜೊತೆಗೆ ಸಂಗ ಜೋಡಿಸುವ ಪ್ರತಿಜ್ಞೆ ಮಾಡಬೇಕು. वरदान. बिंदु रूप में स्थित रह उड़ती कला में उड़ने वाले ಡಬಲ್ ಲೈಟ್ ಭವ. ಬಿಂದು ರೂಪದಲ್ಲಿ ಸ್ಥಿತ ಆಗಿ ಹಾರುವ ಕಲೆಯಲ್ಲಿ ಹಾರುವಂತಹ ಡಬಲ್ ಲೈಟ್, ಡಬಲ್ ಹಗುರ ಆಗಿರಿ. सदा स्मृति में रखो कि हम बाप के नैनों के सितारे. नैनों में सितारा अर्थात बिंदु ही समा सकता है. आँखों में देखने की विशेषता भी बिंदु की, तो बिंदु रूप में रहना यही उड़ती कला में उड़ने का साधन है. बिंदु बन हर कर्म करो तो लाइट रहेंगे. कोई भी बोझ उठाने की आदत न हो. मेरा के बजाय तेरा कहो तो डबल लाइट बन जाएंगे. स्व उन्नति व विश्व सेवा के कार्य का भी बोझ अनुभव नहीं होगा. ಸದಾ ನೆನಪಿರಲಿ, ನಾವು ತಂದೆಯ ನಯನದ ಜ್ಯೋತಿಯಾಗಿದೆ. ನಯನಗಳಲ್ಲಿ ಕಣ್ಮಣಿ ಅಥವಾ ಬಿಂದು ಮಾತ್ರ ಸಮಾವೇಶ ಆಗಿರ್ತದೆ. ಕಣ್ಣಿನಲ್ಲಿ ಇರುವ ನೇತ್ರಜ್ಯೋತಿಯಿಂದ ಅಥವಾ ಕಣ್ಮಣಿಯಿಂದಲೇ ನಾವು ನೋಡುವ ಒಂದು ಶಕ್ತಿಯನ್ನು ಪಡ್ಕೊಂಡಿರ್ತೀವಿ.
ಹಾಗೆ ಬಿಂದು ರೂಪದಲ್ಲಿ ಇರುವುದು ಅಂದರೆ ಹಾರುವ ಕಲೆಯಲ್ಲಿ ಹೋಗುವುದು. ಹಾರುವ ಕಲೆಗೆ ಆಧಾರ ಅಥವಾ ಸಾಧನ ಆಗಿದೆ ಬಿಂದು ರೂಪದಲ್ಲಿ ಇರುವುದು. ಬಿಂದು ಆಗಿ ಪ್ರತಿಯೊಂದು ಕರ್ಮ ಮಾಡಿರಿ, ಆಗ ಲೈಟಾಗಿ ಇರ್ತೀರಿ, ಹಗುರಾಗಿ ಇರ್ತೀರಿ. ಯಾವುದೇ ಭಾರದ ಅನುಭವ ಆಗೋದಿಲ್ಲ. ನನ್ನದು ಅನ್ನೋದರ ಬದಲಾಗಿ ನಿನ್ನದು ಅಂತ ಹೇಳಿದರೆ ನೀವು ಡಬಲ್ ಲೈಟ್ ಆಗುತ್ತೀರಿ. ಸ್ವ ಉನ್ನತಿ ಅಥವಾ ವಿಶ್ವ ಸೇವೆಯ ಕಾರ್ಯವೂ ಸಹ ನಿಮಗೆ ಭಾರ ಅನಿಸೋದಿಲ್ಲ. ಭಾರದ ಅನುಭವ ನಿಮಗೆ ಆಗೋದಿಲ್ಲ. ಎಂಥ ದೊಡ್ಡ ಜವಾಬ್ದಾರಿ, ಎಂತಹ ದೊಡ್ಡ ಸೇವಾ ಕಾರ್ಯನೇ ನೀವು ಹಗುರತೆಯಿಂದ ನಿಭಾಯಿಸಬಹುದು. ಶ್ಲೋಗನ್. विश्व परिवर्तक वह है जो नेगेटिव को पॉजिटिव में ಪರಿವರ್ತನ್ ಕರ್ದೆ. ವಿಶ್ವ ಪರಿವರ್ತಕ ಯಾರು ಅಂದರೆ ಯಾರು ನಕಾರಾತ್ಮಕವನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡ್ತಾರೆ. ಯಾರು ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡ್ತಾರೆ ಅವರೇ ವಿಶ್ವ ಪರಿವರ್ತಕರು. ಲವಲೀನ ಸ್ಥಿತಿ ಕಾ ಅನುಭವ ಕರೋ. ಲವಲೀನ ಸ್ಥಿತಿಯ ಅನುಭವ ಮಾಡಿರಿ. ದೇಹ ಕಿ ಸ್ಮೃತಿ ಸೆ ऐसे खोए हुए रहो जो देह भान का दिन रात का भूख और प्यास का सुख के आराम के साधनों का किसी भी बात के आधार पर जीवन न हो, तब कहेंगे लव में ಲವಲೀನ್ ಸ್ಥಿತಿ. ದೇಹದ ಸ್ಮೃತಿಯಿಂದ ಎಷ್ಟು ನೀವು ದೂರ ಇರಬೇಕು ಅಂದರೆ ನಿಮಗೆ ದೇಹದ ಪರಿವೆಯ ಸ್ಮೃತಿಯಾಗಲಿ, ಹಗಲು ರಾತ್ರಿಯ ಸ್ಮೃತಿಯಾಗಲಿ, ಹಸಿವು ಬಾಯಾರಿಕೆಯ ಸ್ಮೃತಿಯಾಗಲಿ, ಸುಖ ಮತ್ತು ದುಃಖದ ಸ್ಮೃತಿಯಾಗಲಿ, ಐಷ ಆರಾಮದ ಸಾಧನಗಳ ಸ್ಮೃತಿಯಾಗಲಿ ಇರಬಾರದು. ಈ ಯಾವುದೇ ರೀತಿಯ ಆಧಾರದಿಂದ ನಿಮ್ಮ ಜೀವನ ನಡಿಬಾರದು. ಪರಮಾತ್ಮನ ಪ್ರೇಮದ ಆಧಾರದಿಂದ ಜೀವನ ಸಾಗಬೇಕು. ತಬ್ ಕಹೆಂಗೆ ಲವ್ ಮೇ ಲವಲೀನ್ ಸ್ಥಿತಿ. ಎಷ್ಟರ ಮಟ್ಟಿಗೆ ನೀವು ಆ ಪ್ರೇಮದಲ್ಲಿ ಮುಳುಗಬೇಕು ಅಂದರೆ ದೇಹದ ಪರಿವೆ, ಹಸಿವು ಬಾಯಾರಿಕೆ, ಹಗಲು ರಾತ್ರಿ ಇದರ ಕಡೆಗೆ ಗಮನನೇ ಹೋಗಬಾರದು. ಇದರ ಅರಿವೇ ನಿಮ್ಮಲ್ಲಿ ಇರಬಾರದು. ಅಷ್ಟರ ಮಟ್ಟಿಗೆ ನೀವು ಪರಮಾತ್ಮನ ಪ್ರೇಮದಲ್ಲಿ ಮಗ್ನ ಆಗಬೇಕು. ಜೈಸೆ ಸಮ ಜ್ಯೋತಿ ಸ್ವರೂಪ है, लाइट माइट रूप है, ऐसे क्षमा के समान ಸ್ವಯಂ ಬಿ ಲೈಟ್ ಮೈಟ್ ರೂಪ ಬಂಜಾವೋ. ಹೇಗೆ ಮಹಾಜ್ಯೋತಿಯಾಗಿರುವಂತಹ ಶಿವಬಾಬಾ ಜ್ಯೋತಿ ಸ್ವರೂಪ ಆಗಿದ್ದಾರೆ, ಲೈಟ್ ಮತ್ತು ಮೈಟ್ ರೂಪದಲ್ಲಿ ಇದ್ದಾರೆ, ಹಾಗೆ ನೀವು ಮಕ್ಕಳು ಸಹ ತಂದೆಯಂತೆ ಲೈಟ್ ಮತ್ತು ಮೈಟಿನ ಸ್ವರೂಪ ಆಗಿರಿ. ಅಚ್ಚ. ಓಂ ಶಾಂತಿ.